ನಮ್ಮ ದೇವರು ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ನಮ್ಮ ದೇವರು ಸುಮ್ಮನೆ ಕೂತ್ಕೊಳ್ಳೋ ದೇವರು ಅಲ್ಲ. ಕೆಲವರಿಗೆ ಮನಸ್ಸಲ್ಲಿ ಒಂದು ವೇಳೆ ಚಿತ್ರ ಇರ್ಬೋದು, ಏನಂತ ಹೇಳಿದ್ರೆ ದೇವರು ಪರಲೋಕದಲ್ಲಿ ಎಲ್ಲೋ ಒಂದು ಕಡೆಗೆ ಸುಮ್ಮನೆ ಕೂತಿದ್ದಾರೆ ಅಂತ. ಎಷ್ಟು ಜನ ಅಂದ್ಕೊಳ್ತೀರಿ ಹಂಗೆ? ಇಲ್ಲ, ನಮ್ಮ ದೇವರು ಹಾಗೆ ಒಂದು ಕಡೆ ಕೂತ್ಕೊಳ್ಳುವಂಥ ದೇವರಲ್ಲ. 24 ಗಂಟೆ ನಮ್ಮ ದೇವರು ಕೆಲಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರು ಕಾರ್ಯ ಮಾಡುವ ದೇವರು. ಎಲ್ಲವನ್ನುಂಟು ಮಾಡಿದ್ದಾರೆ. ಉಂಟು ಮಾಡಿದ ದೇವರು ಎಲ್ಲವನ್ನ ನಡೆಸ್ತಾರೆ. ಓಕೆ, ಕಟ್ಟಿದ ದೇವರು ಕಟ್ಟಿದ್ದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ದೇವರು ಅಂಥ ದೇವರು. ನಂಬ್ತೀರಾ? ನಮ್ಮ ದೇವರು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಆ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ದೇವರು ಏನೇನು ಕಾರ್ಯ ಮಾಡ್ತಾ ಇದ್ದಾರೆ? ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಒಂದು ಬಹಳ ಪ್ರಾಮುಖ್ಯವಾದ ಕೆಲಸ ದೇವರು ಮಾಡ್ತಾ ಇದ್ದಾರೆ. ದೇವರು ನಮ್ಮನ್ನು ಕರೀತಾರಂತೆ. ದೇವರೇನು ಮಾಡ್ತಾರಂತೆ? ಕರೀತಾರೆ. ಯಾರನ್ನು ಕರೀತಾರೆ? ಯಾರು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದಾರೋ ಅವರನ್ನು ದೇವರು ಕರೀತಾರೆ. ಯಾರು ಒಳ್ಳೆ ದೊಡ್ಡ ದೊಡ್ಡ ಊರಿಂದ ಬಂದಿದ್ದಾರೋ, ಓಕೆ, ಮುಂಬೈನಿಂದ ಬಂದವ್ರನ್ನ, ಬೆಂಗಳೂರಿಂದ ಬಂದವ್ರನ್ನ ಕರೀತಾರೆ. ಯಾದಗಿರಿಯಿಂದ ಬಂದವ್ರನ್ನ ಓಕೆ ದೇವ್ರು ಕರೆಯಲ್ಲ. ಇಲ್ಲ ಪ್ರಿಯರೇ, ದೇವರು ಎಲ್ಲರನ್ನೂ ಕರೀತಾರಂತೆ. ಓದ್ರಿ ಮತ್ತಾಯನ ಬರೆಸುವಾರ್ತೆ 22ನೇ ಅಧ್ಯಾಯ 14ನೇ ವಚನ. ಮತ್ತಾಯ 22, ಮತ್ತಾಯ 22:14 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಹೀಗೆ ಕರೆಯಲ್ಪಟ್ಟವರು ಬಹುಜನ. ದೇವರು, ನನ್ನ ನಂಬಿಕೆ ಏನಂತ ಹೇಳಿದ್ರೆ, ದೇವರು ನಮ್ಮೆಲ್ಲರನ್ನ ಕರೀತಾರೆ. ನಮ್ಮ ಮುಖ ನೋಡಿ ಕರೆಯೋದಿಲ್ಲ ದೇವರು. ನಮ್ಮ ಬಣ್ಣ ನೋಡಿ ದೇವರು ಕರೆಯೋದಿಲ್ಲ. ನಮ್ಮ ಐಶ್ವರ್ಯ ನೋಡಿ ದೇವರು ಕರೆಯಲ್ಲ. ನಮ್ಮ ಊರನ್ನು ನೋಡಿ ದೇವರು ಕರೆಯಲ್ಲ. ಅಂಥ ದೇವರುಗಳು ಬೇರೆ ಇದ್ದಾರೆ. ನಮ್ಮ ದೇವರು ಹಾಗೆ ಕರೆಯಲ್ಲ. ನಮ್ಮ ಕ್ವಾಲಿಫಿಕೇಷನ್ ನೋಡಿ ನಮ್ಮ ದೇವರು ನಮ್ಮನ್ನು ಕರೆಯಲ್ಲ. ನಮ್ಮ ಹೈಟ್ ನೋಡಿ ನಮ್ಮನ್ನು ದೇವರು ಕರೆಯಲ್ಲ. ಅದಕ್ಕಾಗಿ ಒಂದು ದೇವರಿಗೆ ದೊಡ್ಡ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮನ್ನು ಕರೀತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಅನೇಕರನ್ನು ಕರೆದ್ರು ದೇವರು. ಗಾಡ್ ಕಾಲ್ಡ್ ಮೆನಿ ಪೀಪಲ್ ಇನ್ ದ ವರ್ಡ್ ಆಫ್ ಗಾಡ್. ಮೊದಲನೇದಾಗಿ ನಾವು ನೋಡ್ತೇವೆ, ಅಬ್ರಹಾಮನನ್ನು ಕರೆದ್ರು. ದೇವರು ಮೋಶೆಯನ್ನು ಕರೆದ್ರು. ದೇವರು ಯೆಹೋಶುವನನ್ನು ಕರೆದ್ರು. ದೇವರು ಯೋಸೆಫನನ್ನು ಕರೆದ್ರು. ದೇವರು ಸಮುವೇಲನನ್ನು ಕರೆದ್ರು. ದಾವೀದನನ್ನು ಕರೆದ್ರು. ಯೇಸುವನ್ನು ಕರೆದ್ರು. ದೇವರು ಶಿಷ್ಯರನ್ನು ಸಹ ಕರೆದ್ರು. ಹಲ್ಲೆಲೂಯಾ. ಇವತ್ತು ನಮ್ಮನ್ನೇನಾದರೂ ದೇವರು ಕರೀತಾರಾ ಅಥವಾ ದೊಡ್ಡವ್ರನ್ನ ಮಾತ್ರ ಕರೀತಾರಾ? ಏನೆಲ್ಲಮ್ಮ, ನಿನ್ನನ್ನು ಕರೀತಾರೆ ದೇವರು. ನೀನೇನಕ್ಕೆ ಕರಿಬೇಕು? ಎಲ್ಲರೂ ನಂಬ್ತೀರಾ? ಎಷ್ಟು ಜನ ನೀವು ಹೇಳ್ತೀರಿ ನನ್ನನ್ನು ದೇವರು ಕರೀತಾರೆ? ಎಲ್ಲರೂ ಹೇಳೋಣ, ನನ್ನನ್ನು ದೇವರು ಕರೀತಾರೆ. ಹಂಗೆ ಹೇಳೋದು ಬೇಡ, ನನ್ನನ್ನು ದೇವರು ಕರೆದಿದ್ದಾರೆ. ನಮ್ಮನ್ನು ದೇವರು ಕರೆದಿದ್ದಾರೆ. ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ಚೆನ್ನಾಗಿ ಉಂಡು ತಿಂದು ಸದೃಢವಾಗಿ ಜೀವನ ಮಾಡಿ, ಒಳ್ಳೆ ಮನೆಗಳನ್ನು ಕಟ್ಕೊಂಡು ಕಾರಲ್ಲಿ ಸುತ್ತಾಡಿ ಜೀವನ ಮಾಡೋದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯಾ. ದೇವರು ಕರೀತಾರೆ. ಇವತ್ತು ನಮ್ಮ ತಲೆಯಿಂದ ಹೊಟ್ಟೆಯೊಳಗೆ ಇಳಿಲಿ ಏನಂದರೆ, ದೇವರು ನನ್ನನ್ನು ಕರೀತಾರೆ. SSLC ಫೇಲ್ ಆಗಿದ್ದೀರಾ? ದೇವ್ರು ಕರೀತಾರೆ. ಹಲ್ಲೆಲೂಯಾ. ಶಾಲೆಗೆ ಹೋಗಿಲ್ವಾ?
ದೇವ್ರು ಕರೀತಾರ? ದೇವ್ರು ಕರೀತಾರೆ. ಗಾರೆ ಕೆಲಸ ಮಾಡ್ತೀರಾ? ದೇವರು. ಸೈಂಟಿಸ್ಟ್ ಆಗಿದ್ದೀರಾ? ದೇವರು ಕರೀತಾರೆ. ದೇವರು ಕರೀತಾರೆ. ಅಂಥ ದೇವರು ನಮ್ಮ ದೊಡ್ಡ ದೇವರು, ಎಷ್ಟು ಅದ್ಭುತನಾದಂಥ ದೇವರು ನಮ್ಮನ್ನು ಕರೀತಾರೆ. ನಮಗೆ ಏನಕ್ಕೆ ಕರೀತಾರೆ? ಅಬ್ರಹಾಮನನ್ನು ದೇವರು ಕರೆದ್ರು. ಸ್ಪಷ್ಟವಾಗಿ ಹೇಳಿದ್ರೆ ಅಂದರೆ, ಅನೇಕ ಜನಾಂಗಗಳಿಗೆ ನಿನ್ನನ್ನು ಪಿತೃವನ್ನಾಗಿ ಮಾಡ್ತೇನೆ. ಟು ಮೇಕ್ ಹಿಮ್ ಅ ಫಾದರ್ ಆಫ್ ಮೆನಿ ನೇಷನ್ ಗಾಡ್ ಕಾಲ್ಡ್ ಎಬ್ರಹಾಮ್. ಹಲ್ಲೆಲೂಯಾ. ದೇವರು ಮೋಶೆಯನ್ನು ಕರೆದ್ರು, ಹೇಳಿದರು, ನನ್ನ ಜನರು ಗುಲಾಮ್ಗಿರಿಯಲ್ಲಿದ್ದಾರೆ, ನಿನ್ನನ್ನು ಬಿಡುಗಡೆ ಮಾಡೋದಕ್ಕೆ ವಿಮೋಚಕನನ್ನಾಗಿ ನಾನು ನಿನ್ನನ್ನು ಕಳಿಸ್ತಾ ಇದ್ದೇನೆ. ಅವನಿಗೊಂದು ಕೆಲಸ ಕೊಟ್ಟರು. ಮೋಶೆಗೆ ದೇವರೊಂದು ಕೆಲಸ ಕೊಟ್ಟರು. ಯೆಹೋಶುವನಿಗೊಂದು ಕೆಲಸ ಹೇಳಿದರು, ನನ್ನ ಜನರನ್ನು ನಡೆಸುವುದಕ್ಕೆ ನಿನ್ನನ್ನು ನಾಯಕನನ್ನಾಗಿ ಮಾಡಿದ್ದೇನೆ. ಏನು ಮಾಡಿದರು? ನಾಯಕನನ್ನಾಗಿ ವಿಮೋಚಕನನ್ನಾಗಿ. ಓಕೆ, ಅನೇಕ ಜನಾಂಗಗಳಿಗೆ ಪಿತೃವನ್ನಾಗಿ ದೇವರು. ಪ್ರಿಯರೇ, ನೆನೆಸ್ಬೇಡ್ರಿ, ತಿಳ್ಕೊಳ್ಬೇಡ್ರಿ, ದೇವರು ಈ ಪುಲ್ಪಿಟ್ ಮೇಲೆ ನಿಂತವ್ರನ್ನ ಮಾತ್ರ ಕರೆದಿದ್ದಾರೆ ಅಂತ. ಎಲ್ರಿ ಹೇಳ್ರಿ, ನನ್ನನ್ನು ಕರೆದಿದ್ದಾರೆ. ಅಯ್ಯೋ, ಧೈರ್ಯದಿಂದ ಹೇಳ್ರಪ್ಪ. ಹಾಗೆ ನನ್ನನ್ನು ದೇವರು ಕರೆದಿದ್ದಾರೆ. ನನ್ನನ್ನು ದೇವರು ಕರೆದಿದ್ದಾರೆ. ಯಾಕೆ ಕರೆದಿದ್ದಾರೆ ನನಗೆ ಗೊತ್ತು. ಓಕೆ, ದೇವರು ಯೆಹೋಶುವನನ್ನು ನಾಯಕನನ್ನಾಗಿ ಮಾಡೋದಕ್ಕಾಗಿ ಅವನನ್ನು ಕರೆದರು. ದೇವರು ಐಗುಪ್ತ ದೇಶದ ರಾಜ್ಯಪಾಲನನ್ನಾಗಿ ಮಾಡುವುದಕ್ಕಾಗಿ ಯೋಸೆಫನನ್ನು ಕರೆದರು. ಯೋಸೆಫನನ್ನು ಕರೆದು ದೇವರು ಹೇಳ್ತಾರೆ, ಯು ಆರ್ ಗೋಯಿಂಗ್ ಟು ಬಿ ದ ಗವರ್ನರ್ ಆಫ್ ಈಜಿಪ್ಟ್. ಐಗುಪ್ತ ದೇಶದ ರಾಜ್ಯಪಾಲನೆಗೆ ಆಗುವುದಕ್ಕಾಗಿ ಯೋಸೆಫನಿಗೆ ದೇವರಿಂದ ಕರೆ ಬಂತು. ಪ್ರಿಯರೇ, ಮತ್ತು ಅಷ್ಟು ಮಾತ್ರ, ದಾವೀದನನ್ನು ನಾವು ನೋಡಿದರೆ ದಾವೀದನಿಗೆ ಅರಸನಾಗುವ ಕರೆ ಬಂತು. ಯಾವ ಕರೆ? ಅರಸನಾಗುವಂಥ ಒಂದು ಕರೆ ಬಂತು. ಮತ್ತು ನಾವು ನೋಡ್ತೇವೆ, ಸಮುವೇಲನಿಗೆ ದೇವರು ಪ್ರವಾದಿಯನ್ನಾಗಿ ಮಾಡುವ ಒಂದು ಕರೆ ಬಂತು. ಅವನನ್ನು ಏನು ಮಾಡಿದರು? ದೇವರು ಪ್ರವಾದಿಯನ್ನಾಗಿ ಮಾಡಿದರು. ಯೇಸು ಸ್ವಾಮಿಯನ್ನು ಸಹ ದೇವರು ಕರೆದ್ರು. ಯೇಸು ಸ್ವಾಮಿಯನ್ನು ದೇವರು ಕರೆದ್ರೆ ಹೇಳ್ತಾರೆ, ಇಡೀ ಲೋಕದ ರಕ್ಷಣೆಗಾಗಿ ನಿನ್ನನ್ನು ಕರೆದಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಿನ್ನ ಕರೆದ್ರು, ಇಡೀ ಲೋಕದ ರಕ್ಷಣೆಗಾಗಿ ನಾನು ನಿನ್ನನ್ನು ಕರೆದಿದ್ದೇನೆ. ಓಕೆ, ದೇವರು ಶಿಷ್ಯರನ್ನು ಕರೆದ್ರು. ಶಿಷ್ಯರಿಗೆ ಹೇಳಿದ್ರೆ ಏನಂತ ಹೇಳಿದ್ರೆ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡಿದ್ದೇನೆ, ನಿಮಗೆ ಅಪೋಸ್ತಲರನ್ನಾಗಿ ನಾನು ಮಾಡಿದ್ದೇನೆ. ಅಪೋಸ್ತನ ಒಂದು ಸೇವೆಗೆ ದೇವರು ಶಿಷ್ಯರನ್ನು ಕರೆದ್ರು. ಹಲ್ಲೆಲೂಯಾ. ನಾನು ದೇವ್ರ ಹತ್ರ ಕೇಳ್ತಾ ಇದ್ದೆ, ನನ್ನೇನೇನಾದರೂ ಕರೀತೀಯ ಸ್ವಾಮಿ? ನಮ್ಮ ದೇವರು ನನ್ನನ್ನು ಕರೆದ್ರು, ನಿನ್ನನ್ನು ಪಾಸ್ಟ್ರಾಗಿ ಮಾಡೋದಕ್ಕಾಗಿ ಕರೆದಿದ್ದೀನಿ ಅಂತ ನಮ್ಮ ದೇವರು ಹೇಳಿದರು. ಹಲ್ಲೆಲೂಯಾ. ಓಕೆ, ಅಬ್ರಹಾಮನಿಗೆ ದೇವರು ಜನಾಂಗಗಳಿಗೆ ಪಿತೃವನ್ನಾಗಿ, ಮೋಶೆಗೆ ವಿಮೋಚಕನನ್ನಾಗಿ, ಯೆಹೋಶುವನಿಗೆ ನಾಯಕನನ್ನಾಗಿ, ಯೋಸೇಫನಿಗೆ ರಾಜ್ಯಪಾಲನನ್ನಾಗಿ, ದಾವೀದನಿಗೆ ಅರಸನನ್ನಾಗಿ, ಸಮುವೇಲನಿಗೆ ಪ್ರವಾದಿಯನ್ನಾಗಿ, ಶಿಷ್ಯರಿಗೆ ಅಪೋಸ್ತಲರನ್ನಾಗಿ, ಪಾಸ್ಟರ್ ನವೀನ್ ಅವರಿಗೆ ಪಾಸ್ಟರ್ ಆಗಿ, ನಿಮಗೇನಕ್ಕೆ ದೇವರು ಕರೆದಿದ್ದಾರೆ? ಪ್ರಿಯರೇ, ಯಾಕೆ ನೋಡ್ರಿ, ತುಂಬ ಜನ ಚರ್ಚಿಗೆ ಹೋಗ್ತಾರೆ. ಚರ್ಚಿಗೆ ಹೋಗುವಂಥ ಭಾವನೆಗಳು, ಚರ್ಚಿಗೆ ಹೋಗುವಂಥ ಉದ್ದೇಶಗಳೇ ಬೇರೆ. ಚರ್ಚಿಗೆ ಹೋಗುವ ಉದ್ದೇಶಗಳು, ನಾನು ಚರ್ಚಿಗೆ ಹೋಗ್ತಾ ಇರುವಂಥ ಅನೇಕ ಉದ್ದೇಶಗಳಲ್ಲಿ, ನಾನೀಗ ಸಭೆಗೆ ಹೋಗ್ತಾ ಇರುವಂಥ ಅನೇಕ ಉದ್ದೇಶಗಳಲ್ಲಿ ಒಂದು ಪ್ರಮುಖವಾದಂಥ ಉದ್ದೇಶ ಏನಂದರೆ, ದೇವರು ನನ್ನನ್ನು ಏನಕ್ಕೆ ಕರೆದಿದ್ದಾರೆ ನನಗೆ ಗೊತ್ತಾಗಲೇಬೇಕು. ಇಲ್ಲದೆ ಹೋದರೆ ನಿಮ್ಮ ಜೀವನದಲ್ಲಿ ನಿಮಗೆ ಕಾಸು ಸಿಗುತ್ತೆ, ಕೆಲಸ ಸಿಗುತ್ತೆ, ಸಮೃದ್ಧಿ ಸಿಗುತ್ತೆ,
ಪ್ರಿಯ ಸಹೋದರ ಸಹೋದರಿ, people are more interested in the blessings of God than the calling of God. ಇಂಗ್ಲಿಷ್ನಾಗ ಹೇಳ್ಬಾರ್ದಿತ್ತಲ್ಲ, ಅರ್ಥ ಆಯ್ತಾ? ಜನರಿಗೆ ದೇವರ ಆಶೀರ್ವಾದಗಳಲ್ಲಿ ಬಹಳ ಆಸಕ್ತಿ ಉಂಟು, ಆದರೆ ದೇವರ ಕರೆಯುವಿಕೆಯಲ್ಲಿ ಏನಿಲ್ಲ, ಆಸಕ್ತಿ ಇಲ್ಲ. ಆಶೀರ್ವಾದಗಳು ನಮ್ಮ ಹಿಂದೆ ಬೆನ್ನಟ್ಟಿಕೊಂಡು ಬರೋದು ಯಾವಾಗ ಅಂತ ಹೇಳಿದ್ರೆ, ನಿನಗೆ ಕರೆಯುವಿಕೆ ಗೊತ್ತಾದಾಗ. ವೆನ್ ಯು ನೋ ಯುವರ್ ಕಾಲಿಂಗ್, when you walk in the calling of God, all other things will follow you. Hallelujah. ನಮ್ಮ ಜನರಿಗೆ ಕಾಲಿಂಗ್ ಅಲ್ಲಿ ಇಷ್ಟನೇ ಇಲ್ಲ. ದೇವರು ಏನಕ್ಕೆ ಕರೆದಿದ್ದಾರೆ ನನ್ನನ್ನು? ನನಗನ್ನಿಸ್ತೈತೆ ದೇವರು ಒಳ್ಳೆ ಕ್ವಾಲಿಫೈಡ್ ಇದ್ದವ್ರನ್ನ ಮಾತ್ರ ಕರಿಬೇಕಿತ್ತು ಅಂತ. ದೇವರು ಹಂಗೆ ಕರೆದಿಲ್ಲ ನೋಡಿ. ದೇವರು ಎಲ್ಲರಿಗೂ ಬಾ ಅಂತ ಹೇಳ್ತಾ ಇದ್ದಾರೆ. ನೀನು ಬಾ, ನೀನು ಬಾ, ನೀನು ಬಾ, ನೀನು ಬಾ. ಎಲ್ಲರೂ ಬನ್ನಿರಿ, ಎಲ್ರಿಗೂ ಒಂದೊಂದು ಕೆಲಸ ಇದೆ ನನ್ನ ಹತ್ರ ಅಂತ ನಮ್ಮ ದೇವರು ಹೇಳ್ತಾರೆ. ನಮಗೇನಂತ ಹೇಳಿದ್ರೆ, ಆಶೀರ್ವಾದಗಳಲ್ಲಿ ತುಂಬ ಆಸಕ್ತಿ, ಕರೆಯುವಿಕೆಯಲ್ಲಿ ನಿರಾಸಕ್ತಿ. ಹೀಗಾಗಿ ನಮ್ಮ ಜೀವನ ಫಲಭರಿತ, ಯಶಸ್ವಿಯ, ಅದ್ಭುತವಾದಂಥ ಸಮೃದ್ಧಿಯ, ಸಂತೋಷದ, ಸಮಾಧಾನದ ಜೀವಿತ ನಮಗೆ ಸಿಗ್ತಾ ಇಲ್ಲ. ಇದು ನಮಗೆ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ದೇವರನ್ನ ಕಾಡಿ ಬೇಡಿ ನಾವು ಪಡ್ಕೊಳ್ಬೇಕು. ಲಾರ್ಡ್, ಸ್ಪೀಕ್ ಟು ಮೀ ಅಂಡ್ ನೋ ದಟ್ ಐ ಮೇ ನೋ ಯುವರ್ ಕಾಲಿಂಗ್ ಇನ್ ಮೈ ಲೈಫ್. ಉಂಟು ಮಾಡಿದೆಯಲ್ಲ ಸ್ವಾಮಿ, ಏನಕ್ಕೆ ನನ್ನನ್ನು ಉಂಟು ಮಾಡಿದಿ? ಕೇವಲ ಅದಕ್ಕ ಊಟ ಮಾಡಿ ಸಮೃದ್ಧಿಯಾಗಿ ಜೀವನ ಮಾಡಿ ಸಾಯೋದಕ್ಕ? ಪ್ರಾಣಿಗಳು ಹಂಗೆ ಸಾಯ್ತವೆ. ಪ್ರಿಯರೇ, ಪ್ರಾಣಿಗಳನ್ನು ಉಂಟು ಮಾಡಿದ ಹಾಗೆ ದೇವರು ನನ್ನನ್ನು ಉಂಟು ಮಾಡಲಿಲ್ಲ. ಹೇಳ್ರಿ, ಪ್ರಾಣಿಗಳ ಹಾಗೆ ನನ್ನನ್ನು ಉಂಟು ಮಾಡಿಲ್ಲ, ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾರೆ. ಹಲ್ಲೆಲೂಯಾ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ನೀವು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದೀರಿ. ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ಹುಲಿಗಳನ್ನು, ಸಿಂಹಗಳನ್ನು ದೇವರು ಕರೀತಾ ಇದ್ದಾರೆ. ಕರೀತಾರ ಅವ್ರನ್ನ? ಇಲ್ಲ ರೀ, ನಿಮ್ಮನ್ನು ನನ್ನನ್ನು ಕರೀತಾ ಇದ್ದಾರೆ. ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ನಾವು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವರು. ನಮ್ಮೊಬ್ಬೊಬ್ಬರಿಗೆ ಒಂದೊಂದು ಕೆಲಸ ಇದೆ ದೇವರ ಹತ್ರ. ಕೆಲವರು ಈ ಲೋಕ ಬಿಟ್ಟು ಹೋದರೂ ದೇವರು ಅವ್ರಿಗೇನು ಕೆಲಸ ಕೊಟ್ಟಿದ್ರು ಅವ್ರಿಗೆ ಗೊತ್ತೇ ಇಲ್ಲ. ದೇವರು ಅವ್ರಿಗೇನು ಕೆಲಸ ಕೊಟ್ಟರೋ ಗೊತ್ತಿಲ್ಲ. ಯಾಕಂದ್ರೆ ಅವರು ಕೇಳಿಲ್ಲ. ಕೇಳದೆ ಇದ್ದಂಥವರು ಇವತ್ತು ಇಲ್ಲಿ ಎಷ್ಟೋ ಜನ ಇದ್ದೆ. ದೇವರನ್ನ ಕೇಳದೇನೆ ಹೇಳೋದು ಬೇಡ, ಮೊದಲೇನು ಮಾಡೋಣ, ಕೇಳೋಣ. ಅವ್ರೇನು ಹೇಳಿದ್ದಾರೆ? ನನ್ನನ್ನು ಕೇಳ್ಕೊಳ್ರಿ, ನಾನು ಹೇಳ್ತೀನಿ. ನನ್ನನ್ನು ಕೇಳಿಕೊಳ್ಳ್ರಿ ಅಂತ ಹೇಳಿದ್ದಾರೆ. ನೀವು ಬೇಡಿಕೊಳ್ಳ್ರಿ, ನಿಮಗೆ ದೊರೆಯೋದು ಅಂತ ಹೇಳಿದ್ದಾರೆ. ನಾವು ಬೇಡೋಣ. ಏನು ಕೇಳೋಣ ಅಂತ ಹೇಳಿದ್ರೆ, ಪ್ರಿಯರೇ, ನನಗೆ ಹಣ ಕೊಡು ಸ್ವಾಮಿ, ನಮಗೆ ಇದು ಕೊಡು, ಅದು ಕೊಡು, ಇದು ಕೊಡು. ಇದು ಕೇಳೋದು ತಪ್ಪಂತ ನಾನು ಹೇಳೋದಿಲ್ಲ. ನನ್ನ ದೃಷ್ಟಿಯಲ್ಲಿ ಅವೆಲ್ಲ ಚಿಲ್ಲರೆ ಪ್ರೇಯರ್. ನನ್ನ ದೃಷ್ಟಿಯಲ್ಲಿ ಇದು ಯಾವುದು, ನಾನು ತಿರಸ್ಕಾರ ಮಾಡಲ್ಲ ಅದನ್ನ. ಆದರೆ ದೊಡ್ಡದನ್ನು ಕೇಳೋಣ. ದೇವ್ರಿಗೇನು ಕೇಳೋಣ? ದೊಡ್ಡದು ಕೇಳೋಣ. ಯಾವುದಂತ ಹೇಳಿದರೆ, ದೇವರೇ ಕೆಲಸ ಏನು? ಮೋಶೆಗೆ ಕೊಟ್ಟು, ಅಬ್ರಹಾಮನಿಗೆ ಕೊಟ್ಟು, ದಾವಿದನಿಗೆ ಕೊಟ್ಟು, ಸಮುವೇಲನಿಗೆ ಕೊಟ್ಟು, ಶಿಷ್ಯರಿಗೆ ಕೊಟ್ಟು, ನನಗೂ ಏನು ಮಾಡು, ಕೊಡು. ನಮ್ಮ ದೇವರು ಏನು ಮಾಡ್ತಾರೆ? ಖಂಡಿತವಾಗಿ ಕೊಡ್ತಾರೆ.
ಹಲ್ಲೆಲೂಯ. ದೇವರು ನನ್ನನ್ನು ಕರೆದ್ರು. ನಮ್ಮ ದೇವರು ಕರೆದ ತಕ್ಷಣ ಅನೇಕರು ಭಾವಿಸ್ತಾರೆ, ನಾನು ಅಥವಾ ಬೇರೆಯವರು ಅಂದ್ಕೊಂಡಿರ್ಬೋದು, ಸೇವೆಗೆ ದೇವರು ಕರೆದ್ರು, ಒಂದು ಕೆಲಸ ಕೊಟ್ಟ ತಕ್ಷಣ ಒಂದಿಷ್ಟು ದೊಡ್ಡ ಗಂಟು ಕೊಟ್ಟು ಬಿಡ್ತಾರೆ. ದೇವರು ಏನು ಕೊಡ್ತಾರೆ? ಒಂದು ಗಂಟು ಕೊಡ್ತಾರೆ. ನಾನು ದೇವ್ರಿಗೆ ಕೇಳಿ, ದೇವರೇ ನಮ್ಮ ಬೆಂಗಳೂರಿಗೆ ನೀ ಕಳಿಸಿದೆಯಲ್ಲ, ಒಂದು ಚರ್ಚು, ರೆಡಿಮೇಡ್ ಚರ್ಚು ಹೇಳ್ರಿ ಎಲ್ಲರೂ. ರೆಡಿಮೇಡ್ ಚರ್ಚು. ದೇವರೇ ಎಂಥದ್ದು ಚರ್ಚ್ ಕೊಡು? ರೆಡಿಮೇಡ್ ಚರ್ಚು. ಒಂದು ಕಾರ್ ರೆಡಿ ಇರಬೇಕು. ಯಾರು ಕೆಲವರು ಹೇಳ್ತಾ ಇದ್ರು, ಅವರು ಸೇವೆಗೆ ಬರ್ತಾರಂತೆ. ಅವ್ರು ಏನು ಮಾಡಬೇಕಂತೆ? ಸೇವೆಗೆ ಬರ್ತಾರೆ. ನಿಮ್ಮ ಡಿಮ್ಯಾಂಡ್ ಏನು ಅಂತ ಕೇಳಿದ್ರೆ, ನೋಡಿ ಸರ್ ಏನಿಲ್ಲ, ಒಂದು ಗಾಡಿ ಕೊಡಿ ಮೊದಲು, ಒಂದು ಮನೆ, ಆಮೇಲೆ ನಾವು ಒಂದು ಕೈ ತುಂಬ ಸಂಬಳ 25,000 ರೂಪಾಯಿ. ಅವ್ರು ಅವಾಗ ಕೇಳಿದ್ದು, ನಾನು ಕೇಳಿದ್ದು ಪಕ್ಕ ಕೇಳಿದ್ದು, 25,000 ರೂಪಾಯಿ ಸಂಬಳ, 10 ವರ್ಷ ಆದಮೇಲೆ ಆ ಮಿನಿಸ್ಟ್ರಿ ಎಲ್ಲ ನಮ್ಮ ಕೈಯಲ್ಲಿ ಕೊಟ್ಬಿಡಿ. ಹೆಂಗಿದೆ ಲೆಕ್ಕಾಚಾರ? ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ಕರೆದ್ರೆ ಏನಾದರೂ ಕೊಡ್ತಾರಾ? ಇವು ದೀರ್ಘವಾಗಿ ಯೋಚನೆ ಮಾಡೋಣ. ನಮ್ಮ ದೇವರು ನಿನಗೆ ಕೆಲಸಕ್ಕೆ ಕರೆದ್ರೆ ಏನಾದರೂ ಕೊಡ್ತಾರಾ? ಅವನಿಗೆ ಏನು ಕೊಟ್ಟರು ಗೊತ್ತಾ? ದೇವರು ಮೋಶೆಗೆ ಏನು ಕೊಟ್ಟರು ಗೊತ್ತಾ? ಕೋಲ್ ಕೊಡ್ತಾರೆ. ಯಾರನ್ನ ಸೇವೆ ಕರೆದ್ರಿ ಕೋಲ್ ಏನಕ್ಕೆ? ಕೋಲ್ ತೊಗೊಂಡು ಏನು ಮಾಡ್ತಾರೆ? ಕೋಲು ಹಾವು ಹೊಡಿಯೋದಕ್ಕೆ ಏನಂತೆ? ಕೋಲು. ಪ್ರಿಯರೇ, ಮೋಶೆಯನ್ನು ಕರೆದು ದೇವ್ರು ಏನು ಕೊಡ್ತಾ ಇದ್ದಾರೆ? ಕೋಲ್ ಕೊಡ್ತಾ ಇದ್ದಾರೆ. ನನ್ನನ್ನು ಕರೆದ್ರೆ ದೇವ್ರು ಏನು ಕೊಡ್ತಾರೆ? ನಂಬರ್ 1, ನಾನು ನಿಮಗೆ ಹೇಳ್ತೇನೆ, ದೇವರ ನಂಬಿಕೆ ಕೊಡ್ತಾರೆ. ಫೈತ್. ಎಲ್ಲರೂ ಹೇಳೋಣ, ನಂಬಿಕೆ. ನಂಬಿಕೆ ದೇವರ ಐಶ್ವರ್ಯವನ್ನು, ದೇವರ ಸಕಲ ಐಶ್ವರ್ಯವನ್ನು ಇರುವಂಥ ಟ್ರೆಷರಿಗೆ ನಂಬಿಕೆ ಒಂದು ಕೀ ಆಗಿದೆ. ದೇವರ ಸಕಲ ಐಶ್ವರ್ಯ ಇರುವ ಟ್ರೆಷರಿಗೆ, ಬೊಕ್ಕಸಕ್ಕೆ ಇರುವ ಕೀ ಯಾವುದಂತ ಹೇಳಿದ್ರೆ ನಂಬಿಕೆ. ಹಲ್ಲೆಲೂಯಾ. ನನಗೆ ದೇವರು, ನಾನು ಕೇಳ್ತಾ ಇದ್ದೆ ದೇವರಿಗೆ, ಹಗಲು ರಾತ್ರಿ ಕೇಳ್ತಾ ಇದ್ದೆ. ನಾನೊಬ್ಬನೇ ದೇವರ ಹತ್ರ ಪ್ರಾರ್ಥನೆ ಮಾಡಿ ಮಾಡಿ, ದೇವರೇ, ಲಾರ್ಡ್ ಸ್ಪೀಕ್ ಟು ಮೀ, ಸ್ಪೀಕ್ ಟು ಮೀ, ಸ್ಪೀಕ್ ಟು ಮೀ, ಕಾಲ್ ಮೀ. ಅದಕ್ಕಿಂತ ಮುಂಚೆ ಸೇವೆಗೆ ಬರಬೇಕಂದ್ರೆ ಏನೆಲ್ಲ ಯೋಚನೆಗಳು. ನನಗೆ ಯಾರು ಕಾಸು ಕೊಡ್ತಾರೆ? ಸೇವೆಗೆ ಬಂದರೆ ಏನು ತಿನ್ನೋದು? ಸೇವೆಗೆ ಬಂದರೆ ನನ್ನ ಮದುವೆ ಆಗಲ್ಲ, ಆದರೆ ಹೆಂಡತಿಗೆ ಏನು ಕೊಡೋದು? ಮಕ್ಕಳಾದರೆ ಮಕ್ಕಳಿಗೇನು ನೋಡೋದು? ಸೇವೆಗೆ ಬಂದರೆ ಮನೆಯನ್ನು ಹೇಗೆ ನಡೆಸೋದು? ಜನ ಏನಂತಾರೆ? ಹಲೋ, ಜನ ಏನಂತಾರೆ? ಇವನಿಗೇನಿಲ್ಲ ಬುದ್ಧಿ ಇಲ್ಲ, ಇವನಿಗೇನಿಲ್ಲ ಬುದ್ಧಿ ಇಲ್ಲ. ಆ ಒಂದು ಬುಕ್ ಹಿಡ್ಕೊಂಡು ಏನು ಮಾಡ್ತಾನೆ? ಪಿರಿ 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 ತಿರುಗ್ತಾನೆ. ಓಕೆ, ಇದನ್ನ ಹಿಡ್ಕೊಂಡು ಜನ ಹೀಗೆಲ್ಲ ಮಾತಾಡ್ತಾ ಇರುವಾಗ 1001 ಯೋಚನೆಗಳನ್ನು ಸೈತಾನ್ ನಮ್ಮ ತಲೆಯಲ್ಲಿ ತಂದು ಹಾಕ್ತಾ ಇದ್ದ. ನಾನು ದೇವ್ರ ಹತ್ರ ಕೇಳ್ತಾ ಇದ್ದೆ, ಸ್ವಾಮಿ ಇವೆಲ್ಲ ಹೆಂಗಪ್ಪ ನಾವು ಜಯಿಸೋದು? ನನ್ನ ಜೀವನ ಹೆಂಗೆ? ಸೇವೆಗೆ ಬರೋಕ್ಕೆ ಮನಸ್ಸಿದೆ, ಇಲ್ಲಿ ಸಹ ಅನೇಕರಿಗೆ ಸೇವೆ ಮಾಡೋ ಮನಸ್ಸಿದೆ, ಆದರೆ 1001 ಯೋಚನೆಗಳು ಬರ್ತವೆ. ನಾನು ಹೆಂಗಪ್ಪ ಮಾಡಲಿ? ಚಿಂತೆ ಮಾಡಿಬಿಡ್ರಿ, ನಿಮ್ಮನ್ನೆಲ್ಲರನ್ನೂ ದೇವರು ಫುಲ್ ಟೈಮ್ ಮಿನಿಸ್ಟ್ರಿಗೆ ಕರೀತಾ ಇಲ್ಲ. ದೇವರು ಕೆಲವ್ರನ್ನ ಕೆಲಸ ಮಾಡಿಕೊಂಡು, ಆದರೆ ಕೆಲಸ ಮಾಡ್ತಾ ಇದ್ರೂ ಸಹ ನಿಮಗೆ ದೇವರು ಒಂದು ಸೇವೆಯನ್ನು ಇಟ್ಟಿದ್ದಾರೆ. ಹಲ್ಲೆಲೂಯ. ಎಲ್ರಿಗೂ ಒಂದು ಸೇವೆ ಇಟ್ಟಿದ್ದಾರೆ. ನಿಮಗೆ ಸಿಕ್ಕಲ್ಲ ಎಲ್ಲಿ ತನಕ ನೀವು ಕೇಳಲ್ಲ. ನಿಮಗೆ ಸಿಕ್ಕಲ್ಲ ಎಲ್ಲಿಯ ತನಕ ನೀವು ಕೇಳಲ್ಲ. ಕೇಳ್ರಿ, ಅವರು ಕೊಡ್ತಾರೆ. ನಾನು ಕೇಳಿದೆ, ನಾನೊಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರು, 40 ಲೇತ್ ಮಷಿನ್ ಇದೆ. ಅದರ ಸೌಂಡ್ ಮಧ್ಯದಲ್ಲಿ ಅವನು ಕೂಗಿದ್ರೆ ಎಲ್ಲರಿಗೂ ಕೇಳೋದು, ಅಷ್ಟು ಜೋರಿದ್ದ ಅವನು, ಭಾರಿ ಜೋರು. ನನಗೆ ಅವನ ಹೆಸರು ಇನ್ನೂ ನೆನಪಿದೆ. ಓಕೆ, ನಾನು ಅಲ್ಲಿ ಸೇರಿಕೊಂಡು 7 ತಿಂಗಳಾಗಿತ್ತು. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು, ಮನೆಗೆ ಬಂದು ಇಡೀ ದಿವಸ ಪ್ರಾರ್ಥನೆ ಮಾಡೋದು. ದೇವರೇ, ನಾನು ಏನು ಮಾಡಲಿ? ಯಾಕಂದರೆ ಹೋರಾಟ. ನನಗೆ ಕೆಲಸದಲ್ಲಿ ಸಮಾಧಾನ ಇಲ್ಲ, ಬಿಸ್ನೆಸ್ಸಲ್ಲಿ ಸಮಾಧಾನ ಇಲ್ಲ. ದೇವರು ಏನೋ ನನಗೆ ಹೇಳ್ತಾ ಇದ್ದಾರೆ, ನಾನು ಕೇಳಿದೆ. ಅದು ದೊಡ್ಡ ಕತೆ. ಒಂದು ಸಾರಿ ನಾನು ಮನೆಗೆ ಬಂದು ಪ್ರಾರ್ಥನೆ ಮಾಡುವಾಗ 2 ಗಂಟೆಗಳ ಕಾಲ ದೇವರ ಪ್ರಸನ್ನತೆ.
ಎಷ್ಟು? ಐ ಟೆಲ್ ಯು ಎವ್ರಿಥಿಂಗ್ ಟ್ರೂತ್ ಓನ್ಲಿ. 2 ಗಂಟೆಗಳ ಕಾಲ ದೇವರ ಪ್ರಸನ್ನತೆ. ದೇವರು ಏನೋ ಹೇಳ್ತಾರೆ ಅಂದ್ಕೊಂಡಿದೆ. ದೇವರು ಅವತ್ತು ನನಗೆ ಒಂದೇ ಒಂದು ಶಬ್ದ ಹೇಳಿದರು, ಕಮ್ ಫಾರ್ ಫುಲ್ ಟೈಮ್ ಮಿನಿಸ್ಟ್ರಿ. ಹಲ್ಲೆಲೂಯ. ಕಮ್ ಫಾರ್ ಫುಲ್ ಟೈಮ್ ಮಿನಿಸ್ಟ್ರಿ ಅಂತ ನನಗೆ ದೇವರು ಹೇಳಿದರು. ಅರೆ, ಹೇಳಿದ್ರಲ್ಲಿ ಏನು ವ್ಯತ್ಯಾಸ ಇದೆ ನಾನು ನಿಮಗೆ ಹೇಳ್ತೀನಿ. ಯಾವಾಗ ದೇವರ ವಾಕ್ಯ ಒಳಗೆ ಬರುತ್ತೋ, ಕೇಳ್ತಾ ಇದ್ದೀರಾ? ಯಾವಾಗ ದೇವರ ವಾಕ್ಯ ಒಳಗೆ ಬರುತ್ತೋ, ಅದು ಒಳಗೆ ಬರುವಾಗ ಹಾಗೆ ಬರೋದಿಲ್ಲ, ನಂಬಿಕೆಯನ್ನು ತಕೊಂಡು ಬರುತ್ತೆ. ಹಲ್ಲೆಲೂಯಾ. When faith comes, when word comes, word brings faith. Hallelujah. ಎಲ್ಲ ಯೋಚನೆ ಬರ್ತಾ ಇದ್ದು, ಜನ ಏನಂತಾರೆ, ಓಡಿ ಹೋಯ್ತು. ಕಾಸು ಹೆಂಗೆ ಮೇಂಟೈನ್ ಮಾಡೋದು, ಓಡಿ ಹೋಯ್ತು. 1001 ಯೋಚನೆಗಳು ಎಲ್ಲ ತಲೆಗೆ ಬರ್ತಾ ಇದ್ವಲ್ಲ, ಎಲ್ಲ ಯೋಚನೆಗಳು ಮಾಯ ಆದವು. ಒಂದೇ ಒಂದು ಏನಂದರೆ, ಖಂಡಿತವಾಗಿ ನಾನು ದೇವರ ಸೇವೆ ಮಾಡ್ತೀನಿ. ಆಮೆನ್. ನಂಬಿಕೆ ಯಾವಾಗ ಇಲ್ಲಿ ಬರುತ್ತೋ, ನಂಬಿಕೆ ಹೊಟ್ಟೆಯೊಳಗೆ ಬಂದಾಗ ಬಾಯಿ ತೆರೆಯುತ್ತೆ, ಚಪ್ಪಾಳೆ ತಟ್ಟೋಣ. ಯಾವಾಗ ನಂಬಿಕೆ ಹೊಟ್ಟೆಯೊಳಗೆ ಬರುತ್ತೋ ಆವಾಗ ಬಾಯಿ ತೆರೀತದೆ. ಹಲ್ಲೆಲೂಯಾ. ನಮ್ಮ ಅಮ್ಮಗೆ ಹೇಳಿದೆ, ಎಲ್ರಿಗೆ ಹೇಳಿದೆ. ಅವ್ರು ಕೇಳಿದ್ರು, ನಿನ್ನ ಹತ್ರ ಏನೂ ಇಲ್ಲ. ನಾನು ಹೇಳಿದೆ, ಏನೂ ಇಲ್ಲಾದರೂ ಚಿಂತೆ ಇಲ್ಲ, ನಾನು ಸೇವೆ ಮಾಡೇ ಮಾಡ್ತೀನಿ. ಈ ಒಂದು ನಂಬಿಕೆ ಬಂದದ್ದು ಯಾವಾಗಂದರೆ ವಾಕ್ಯ ಬಂದಾಗ. ನಂಬಿಕೆಯೋ ದೇವರ ವಾಕ್ಯವನ್ನು ಕೇಳೋದ್ರಿಂದ ನಂಬಿಕೆ ನಮ್ಮೊಳಗೆ ಹುಟ್ಟುತ್ತದೆ. ಆ ನಂಬಿಕೆ ನನಗೆ ಬಂದದ್ದು ಯಾವಾಗಂದರೆ ದೇವರು ನನ್ನೊಟ್ಟಿಗೆ ಮಾತನಾಡಿದಾಗ. ಹಲ್ಲೆಲೂಯಾ. ನಾನು ಹೋಗಿ ರೆಸಿಗ್ನೇಷನ್ ಕೊಟ್ಟೆ. ಅವ್ರು ಕೇಳ್ತಾ ಇದ್ರು, ಒಂದು 7 ತಿಂಗಳು ಇರಪ್ಪ, ಇನ್ನೊಂದು ಸ್ವಲ್ಪ ದಿವಸ ನಾನು ನಿನ್ನನ್ನು ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳಿದರು. ನಾನು ಹೇಳಿದೆ, ನೋಡ್ರಿ, ಆಸೆ ಬೇರೆ. ಅದಕ್ಕಿಂತ ಮುಂಚೆ ನಾನೊಂದು ಇಂಟರ್ವ್ಯೂ ಬೇರೆ ಕೊಟ್ಟಿದ್ದೆ. ಆ ಇಂಟರ್ವ್ಯೂವಿನ ರಿಸಲ್ಟ್ ಬಂತು. ಅವತ್ತು 1-2 ದಿವಸ ಆದಮೇಲೆ, ದೇವರು ಮಾತಾಡಿ 1-2 ದಿವಸ ಆದಮೇಲೆ ರಿಸಲ್ಟ್ ಬಂತು. ರಿಸಲ್ಟಲ್ಲಿ ಏನಂದರೆ, ರಿಸಲ್ಟಲ್ಲಿ ನಾನು ಇಂಟರ್ವ್ಯೂ ಪಾಸ್ ಆಗಿದ್ದೀನಿ. ಒಳ್ಳೆ ಸ್ಕೇಲು, ಬೇಸಿಕ್ ಪೇ ಇಷ್ಟು, DA ಇಷ್ಟು ಎಲ್ಲ ಇದೆ. ನಾನು ಹಿಂದೆ ಕೂತ್ಕೊಂಡಿದ್ದೀನಿ. ನಾನು ದೇವ್ರು ಕೇಳ್ತಾ ಇದ್ದೆ, ದೇವರೇ ಇದು ಬೇರೆ ಬಂದಿದೆ, ನಾನು ಏನು ಮಾಡಲಿ? ಮಾತಾಡಿವಾಗ ಮನಸ್ಸು ಹೇಳುತ್ತೆ ಏನಂದರೆ ನಾನು ಸೇವೆಗೆ ಹೋಗಬೇಕು. ದೇವರು ಮತ್ತೆ ಮಾತಾಡಿದೆ. ನಮ್ಮಮ್ಮ ಬಂದರು, ಏನು ಅಂತ ಕೇಳಿದರು. ಹಿಂಗೆ ನಾನು ಪಾಸ್ ಆಗಿದ್ದೀನಿ ಅಂದರೆ ನಮ್ಮಮ್ಮ ಏನು ಹೇಳಬೇಕು ಗೊತ್ತಾ? ಅದನ್ನು ಬೀಸಾಕು, ಸೇವೆಗೆ ಹೋಗಂತ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಇಂಥ ತಾಯಂದಿರು ಭಾಳ ಕಡಿಮೆ ಇವಾಗ. ಅವ್ರು ಹೇಳಿದರು, ಹೋಗು, ಸೇವೆಗೆ ಹೋಗು ಅಂತ. ಓಕೆ, ದೇವರು ನಡೆಸಿದ್ರು ಸೇವೆಗೆ. ಅವರೇ ನನ್ನನ್ನು ಕರೆದ್ರು. ನಾನು ದೇವ್ರ ಹತ್ರ ಕೇಳ್ತಾ ಇದ್ದೆ, ದೇವರೇ ಬಂದಿದ್ದೀನಿ, ಜೇಬಲ್ಲಿ ಕಾಸಿಲ್ಲ, ಮಿನಿಸ್ಟ್ರಿ ಅಂತೂ ಇಲ್ಲ, ಮದುವೆನೂ ಇಲ್ಲ. ಓಕೆ, ದೇವರೇ ಏನು ಮಾಡೋದು? ದೇವ್ರು ನೋಡ್ರಿ, ನಿಮ್ಮನ್ನು ಕರೆದ್ರೆ ನಿಮ್ಮನ್ನು ಮದುವೆ ಮಾಡ್ಕೊಳಕ್ಕೆ ಸರಿಯಾದ ತಕ್ಕ ಹೆಂಡತಿಯನ್ನು ದೇವ್ರ ರೆಡಿ ಮಾಡಿ ಇಟ್ಟಿರ್ತಾರೆ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಏಕ ಮನಸ್ಸುಳ್ಳಂಥ ವ್ಯಕ್ತಿಯನ್ನು, ಅದೇ ದರ್ಶನ ಇರುವಂಥ ವ್ಯಕ್ತಿಯನ್ನು ದೇವರು ಸಿದ್ಧ ಮಾಡಿಟ್ಟಿದ್ದ. ಅದಕ್ಕೆ ನಾನೇ ಸಾಕ್ಷಿ. ಹಲ್ಲೆಲೂಯಾ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ನಮ್ಮ ದೇವರು ಮಾಡಿದ್ದು ಸತ್ಯ, ನಮ್ಮ ದೇವರು ಹೇಳಿದ್ದು ಸತ್ಯ. ಅದನ್ನು ನಿಮ್ಮ ಮುಂದೆನೇ ನೀವು ಅದನ್ನು ಕಂಡಿದ್ದೀರಿ, ನೀವು ಅನುಭವಿಸ್ತಾ ಇದ್ದೀರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ದೇವರಿಗೆ ನಾನು ಕೇಳಿದೆ, ದೇವರೇ ನಾವು ಅಷ್ಟರೊಳಗೆ ನಮ್ಮ ಮದುವೆ ಆಯಿತು. ಆಮೇಲೆ ನಾವು ಇಬ್ಬರು ಪ್ರಾರ್ಥನೆ ಮಾಡ್ತಾಯಿದ್ವಿ, ದೇವರೇ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಸೇರೋಣವಾ, ಯಾವುದಾದ್ರೂ ಕ್ರಿಶ್ಚಿಯನ್ ಆರ್ಗನೈಜೇಷನ್ ನಾವು ಸೇರಿಕೊಂಡು ಸೇವೆ ಮಾಡೋಣವಾ ಅಂತ ಕೇಳ್ತಾ ಇರಬೇಕಾದ್ರೆ, ಒಂದು ಸಾರಿ ಉಡುಪಿಯಿಂದ ಸಾಗರಕ್ಕೆ ನಾನು ಬರ್ತಾಯಿದ್ದೆ. ಬರಬೇಕಾದ್ರೆ ಬಸ್ಸಲ್ಲಿ ದೇವರು ಮೌನವಾಗಿತ್ತು, ಎಂಜಿನ್ ಸೌಂಡ್ ಅಷ್ಟೇ. ಐ ಹರ್ಡ್ ಅ ವಾಯ್ಸ್. ದೇವರು ನನ್ನ ಸ್ವರ ಕೇಳಿದೆ. ಏನು ದೇವ್ರು ಹೇಳಿದರು, ಗೋ ಟು ಬ್ಯಾಂಗ್ಳೂರು ಅಂತ. ನಾನು ಯೋಚನೆ ಮಾಡ್ತಾ ಇದ್ದೆ, ಬೆಂಗಳೂರು ನನಗೊಂಥರ ಫಾರಿನ್ ಕಂಟ್ರಿ. ಆವಾಗ ಅಲ್ಲಿಂದ ಇಲ್ಲಿಗೆ ಬರೋದಂದರೆ, ನೀವೆಲ್ಲ ಈಗೇನು ಬೆಂಗಳೂರು ಟಕ್ ಅಂತ ನೀವು ಇಲ್ಲಿಂದ ಬೇರೆ ಬೇರೆ ಊರಿಗೆ ಹೋಗ್ಬಿಡ್ತೀರ. ಆವಾಗ ಅಲ್ಲಿಂದ ಇಲ್ಲಿ ಬರೋದಂದರೆ ಒಂದು ದೊಡ್ಡ ಸಾಹಸ. ಅದು ನನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಬೆಂಗಳೂರಲ್ಲಿ ಮನೆ ಇಲ್ಲ, ಹೋಗೋಕ್ಕೆ ಕಾಸಿಲ್ಲ, ಜನ ನನಗೆ ಗೊತ್ತಿಲ್ಲ, ಸೇವೆ ಅಂತೂ
ಇಲ್ಲವೇ ಇಲ್ಲ. ಪ್ರಿಯರೇ, ದೇವರು ಕರೆದ್ರೆ ಅವರು ಮಾಡುವ ಎರಡನೇ ಒಂದು ಕೆಲಸ ಏನಂತ ಹೇಳಿದ್ರೆ, ಮೊದಲು ನಂಬಿಕೆ ಕೊಡ್ತಾರೆ, ಎರಡನೇದಾಗಿ ಅವರು ಮುಚ್ಚಿದ ಬಾಗಿಲುಗಳನ್ನು ಮುರಿದು ತೆಗಿತಾರೆ. ಹಲ್ಲೆಲೂಯ. ಅವರು ತೆರೆದ್ರೆ ಯಾರು ಮುಚ್ಚಕ್ಕಾಗಲ್ಲ. ಅವರು ಮುಚ್ಚಿದ್ರೆ, ಅವರು ಕಟ್ತಾ ಇದ್ರೆ ಕೆಡುವವರು ಯಾರು? ಅವರು ಕಟ್ತಾ ಇದ್ರೆ ಕೆಡುವವರು ಯಾರು? ಪ್ರಿಯರೇ, ಅದು ನಿಮ್ಮ ದೇವರು, ನೀನು ನಂಬಿದ ದೇವರು. ಅವರನ್ನು ಸುಲಭ ಅಂತ ತಿಳ್ಕೊಳ್ಬೇಡ್ರಿ. ಅವ್ರ ವಿಷಯದಲ್ಲಿ ಹಗುರು ಭಾವನೆ ಬೇಡ. ಕರೆದಾತನು ನಂಬಿಗಸ್ತನು. ಆದಿಕಾಂಡ 12ರಲ್ಲಿ ನನಗಿದೇ ವಚನ ದೇವರು ಧಾರವಾಡದಲ್ಲಿದ್ದಾಗ ಕೊಟ್ಟರು, ಹೇಳಿದರು. ಯಾರು ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ. ಇವನೊಬ್ಬ ಮೂರ್ಖ, ಅಯೋಗ್ಯ, ಫಾಲ್ತು ಅಂತ ಜನ ನನಗೆ ಹೆಸರಿಟ್ಟದ್ದು. ಓಕೆ, ಅಯೋಗ್ಯ, ಮೂರ್ಖ, ಫಾಲ್ತು ಹೇಳ್ರಿ, ಅಟ್ಲೀಸ್ಟ್ ಇವಾಗಾದ್ರೂ ಅಂದುಬಿಡ್ರಿ ನನಗೆ. ಅಯೋಗ್ಯ, ಮೂರ್ಖ, ಫಾಲ್ತು, ಅವನನ್ನು ದೇವರು ಕರೆದ್ರು. ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ದೇವರೇನು ಹೇಳ್ತಾರೆ ಆದಿಕಾಂಡ 12ರಲ್ಲಿ, ಯೆಹೋವನ ಅಬ್ರಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಅರೆ, ಅಬ್ರಾಮನಿಗೆ ಹೇಳಿ ಕಳಿಸಿದಾಗ ಅವನು ಹೋಗಿ ಆ ಊರಲ್ಲಿ ಏನಿದೆ, ಮನೆ ಇದೆಯೋ ಇಲ್ವೋ, ಏನು ಎಂತ ಏನಾದರೂ ಗೊತ್ತಿತ್ತಾ? ಏನಿಲ್ಲ. ದೇವ್ರು ಹೇಳಿದ್ರು ಹೋಗು ಅಂತ. ಅವನೇನು ಮಾಡಿದ? ಹೋದ. ದೇವ್ರು ನನಗೆ ಹೇಳಿದರು ಬೆಂಗಳೂರಿಗೆ ಹೋಗು ಅಂತ ಹೇಳಿ. ಬೆಂಗಳೂರಿಗೆ ಇಲ್ಲಿ ಬಂದಾಗ, ಅರೆ ಅಟ್ಲೀಸ್ಟ್ ₹1,00,000 ಆದರೂ ಕೊಡಬೇಕಲ್ಲ ದೇವರು. ಹಲೋ, ನಿಮ್ಮನ್ನು ಯಾರಾದರೂ ಕಂಪ್ನಿಯವ್ರು ಎಲ್ಲನೂ ಕಳಿಸಿದ್ರೆ ಏನು ಕೊಡ್ತಾರೆ? TADA ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನಮ್ಮ ದೇವ್ರು ಏನು ಹೇಳಿದರು? ನಾನು ದೇವ್ರು ಕೇಳಿದೆ, ದೇವ್ರ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಏನು ಕೊಡ್ತೀಯ ಅಂತಂದ್ರೆ ಅವ್ರು ಹೇಳಿದ್ರು, ನಾನು ನಿನ್ನ ಮಾತು ಕೊಟ್ಟಿದ್ದೀನಿ, ನನ್ನ ಮಾತಿಂದ ಏನು ಮಾಡು, ಹೋಗು. ಹಲ್ಲೆಲೂಯಾ. ಇವತ್ತಿಗೂ ಆ ಮಾತೇ ಕೆಲಸ ಮಾಡ್ತಾ ಇರೋದು. ಹಲ್ಲೆಲೂಯಾ. ಹಣ ಬರುತ್ತೆ, ಹಣ ಹೋಗುತ್ತೆ, ಜನ ಬರ್ತಾರೆ, ಜನ ಹೋಗ್ತಾರೆ, ದೇವರ ಮಾತು ಸದಾ ನಿಲ್ಲುತ್ತೆ. ಹಲ್ಲೆಲೂಯಾ. ದೇವರ ಮಾತು ಸದಾ ನಿಲ್ಲುತ್ತೆ. ಪ್ರಿಯ ಸಹೋದರ ಸಹೋದರಿ, ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ದೇವರು ಹೇಳಿದರು ಹೋಗು ಅಂತ. ನಾನು ಇಲ್ಲಿಗೆ ಬಂದಮೇಲೆ ನಾನು ನನ್ನ ಹೆಂಡತಿ ಸೇರಿ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಅದಕ್ಕಿಂತ ಮುಂಚೆ ದೇವರು ನನಗೆ ಬೆಂಗಳೂರಿಗೆ ಹೋಗು ಅಂತ ಹೇಳಿದಾಗ ನಾನು ಸಾಗರ ಮುಟ್ಟಿದೆ. ಸಾಗರದಲ್ಲಿ ಒಬ್ಬ ದೇವರ ಸೇವಕರು, ದೊಡ್ಡ ದೇವರ ಸೇವಕರು, ಅವ್ರ ಜೊತೆಗೆ ನಾನು ಪ್ರಾರ್ಥನೆ ಮಾಡಬೇಕು. ಅವ್ರಿಗೇನು ನಾನು ಹೇಳಿಲ್ಲ. ದೇವ್ರು ನನ್ನೊಟ್ಟಿಗೆ ಮಾತಾಡಿದ ವಿಷಯ ನಾನು ಅವ್ರಿಗೇನು ಹೇಳಲಿಲ್ಲ. ಅವ್ರ ಹತ್ರ ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕಾದ್ರೆ ಅವ್ರು ಹೇಳಿದ್ರು, ನವೀನ್, ದೇವ್ರು ನಿನ್ನ ವಿಷಯದಲ್ಲಿ ಏನೋ ನಂಗೆ ಹೇಳ್ತಾ ಇದ್ದಾರೆ. ನಾನು ಕೇಳಿದೆ, ಏನು? ದೇವ್ರು ಹೇಳ್ತಾ ಇದ್ದಾರೆ, ನಿನ್ನನ್ನು ದೇವರು ಬೆಂಗಳೂರಿಗೆ ಕರೀತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಬಸ್ಸಲ್ಲಿ ದೇವ್ರು ನನ್ನೊಟ್ಟಿಗೆ ಮಾತಾಡಿದರು, ಅವರೊಟ್ಟಿಗೆ ಮಾತಾಡಿದರು. ಅವ್ರು ಹೇಳಿದರು, ನಮ್ಮ ಶಾಲೆಯಲ್ಲಿ ಬಂದು ಸ್ವಲ್ಪ ದಿವಸ ಅಡ್ಮಿನಿಸ್ಟ್ರೇಟರ್ ಅಂತ ಕೆಲಸ ಮಾಡೋ ಮುಂದೆ ದೇವರು ಹೇಗೆ ನಡೆಸ್ತಾರೆ ಹಾಗೆ